ವೆಲ್ಕಮ್ ಟು ನಮ್ರತಾ KP ವ್ಲಾಗ್ಸ್. ದಿನ ಒಂದೇ ಥರದ ಸಾರು ತಿಂದು ಬೇಜಾರಾಗಿದ್ದರೆ ಈ ಥರ ಹೊಸ ಸಾರನ್ನ ಮಾಡ್ಕೊಂಡು ತಿನ್ಬೋದು. ಅದು ಪಾಲಕ್ ಸೊಪ್ಪಿನ ಸಾರು. ಈ ಸಾರು ಮಾಡೋಕ್ಕೆ ಒಂದು ಕಪ್ಪಲ್ಲಿ ತೊಗರಿಬೇಳೆನ ತೊಳೆದು ಒಂದು 15 ನಿಮಿಷ ನೆನೆಸಿಟ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಒಂದು ಈರುಳ್ಳಿ, ಒಂದು ಹೆಚ್ಚಿರುವಂಥ ಟೊಮೆಟೊ, ಹಾಗೆ 3-4 ಹಸಿರುಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಾದಮೇಲೆ ಒಂದು ಬಂಚ್ ಪಾಲಕ್ ಸೊಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಹಾಕಬೇಕು. ಇದನ್ನು ಚೆನ್ನಾಗಿ ಕುದಿಸಿ ಒಂದು 4-5 ವಿಷಲ್ಸು ಬೇಯಿಸಬೇಕು. ಇದು ಜಾಸ್ತಿ ಬೆಂದರೂ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿ ಬೇಯಲಿ ಇದು. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಈ ಬೆಂದ ಮೇಲೆ ಏನು ಮಾಡಬೇಕಂದ್ರೆ ನೀರನ್ನು ಮತ್ತು ಬೆಂದಿರೋ ಐಟಮ್ಸ್ನ ಸಪ್ರೇಟ್ ಮಾಡಬೇಕು. ಸೊ ದಾಲ್ ಮತ್ತು ಪಾಲಕ್ ಸೊಪ್ಪನ್ನ ಸಪ್ರೇಟ್ ಮಾಡಿ ಅದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇದು ಫುಲ್ ಆರಿದ ಮೇಲೆ ಪೇಸ್ಟ್ ಮಾಡಿ. ಸೊ ಇದು ಈ ಥರ ನೈಸ್ ಪೇಸ್ಟ್ ಆಗುತ್ತೆ. ಇದಾದಮೇಲೆ ನಾವು ಏನು ತೆಗೆದಿಟ್ಕೊಂಡಿದ್ವಲ್ಲ ನೀರು, ಆ ನೀರಿಗೆ ಈ ಪಾಲಕ್ ಸೊಪ್ಪಿಂದು ಗ್ರೈಂಡ್ ಮಾಡಿರೋದನ್ನು ಬೆರೆಸ್ಕೊಳ್ಳಿ. ಇದು ಇವಾಗ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಸೊ ಇದು ಕುದಿಯೋಕ್ಕೆ ಬಂದಿದೆ ಅನ್ನೋವಾಗ ನಾವು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು 2 ಸ್ಪೂನ್ ತುಪ್ಪ ಹಾಕಿ ಅದು ಚೆನ್ನಾಗಿ ಕಾದ ಮೇಲೆ ಅದಕ್ಕೊಂದೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಜೀರಿಗೆ ಎಲ್ಲ ಸಿಡಿದ ಮೇಲೆ ಅದನ್ನು ಸಾರಿಗೆ ಮಿಕ್ಸ್ ಮಾಡಿ. ಈಸಿ ಆಗೋವಂಥ ಪಾಲಕ್ ಸಾರು ರೆಡಿ ಆಯಿತು. ಇದು ಅನ್ನದ ಜೊತೆಗೆ ಮತ್ತು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ, ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.